ಎಲ್ಲ ನಗರಗಳಿಗೂ ಕೂಡ ಕಸ ಸಂಗ್ರಹ ಅತಿ ದೊಡ್ಡ ಸಮಸ್ಯೆಯಾಗಿ ಎದುರಾಗ್ತಾ ಇದೆ. ಆ ನಗರಸಭೆ ಅಧಿಕಾರಿಗಳಿಗೂ ಕೂಡ ಈ ಕಸ ಸಂಗ್ರಹ ಮಾಡುವಂತಹ ಸಮಸ್ಯೆ ಎದುರಾಗಿದೆ. ಕಸ ಸಂಗ್ರಹಕ್ಕೆ ಸ್ಥಳ ಸಿಗದೆ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಎಲ್ಲಿ ನೋಡಿದರೂ ಕಸದ ರಾಶಿ, ಕಸವನ್ನ ಬೇರ್ಪಡಿಸುತ್ತಿರುವ ಯಂತ್ರಗಳು, ಬೆಟ್ಟದಂತೆ ಕಾಣುವ ಕಸದ ಗುಡ್ಡ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದೇ ಮಂಜಿನ ನಗರಿ ಎಂದು ಕರೆಸಿಕೊಳ್ಳುವಂತಹ ಮಡಿಕೇರಿ. ಕರಗುತ್ತಿದೆ ಮಡಿಕೇರಿಯ ಕಸದ ಗುಡ್ಡ. ಬದಲಿ ಜಾಗಕ್ಕಾಗಿ ನಗರಸಭೆ ಪರದಾಟ. ಮಡಿಕೇರಿಯ ಕಸವನ್ನು ಎತ್ತರದ ಬೆಟ್ಟ ಪ್ರದೇಶದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ 2006ರಿಂದ ಹಾಕಲಾಗ್ತಾ ಇದೆ. ಮೊದಲು ಅಲ್ಪ ಸ್ವಲ್ಪ ಕಸವನ್ನ ಸಂಗ್ರಹಿಸಲಾಗ್ತಾ ಇತ್ತು. ಆದರೆ ಮಡಿಕೇರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ದಿನನಿತ್ಯ ಸಂಗ್ರಹವಾಗುವ ಕಸ ಹೆಚ್ಚಳವಾಗಿ ಈ ರೀತಿ ಬೆಟ್ಟದಂತೆ ಬೆಳೀತಾ ಇದೆ. ಕಸದಿಂದ ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದಂತಹ ಸುತ್ತಮುತ್ತಲಿನ ನಿವಾಸಿಗಳು ಕೋರ್ಟ್ ಕದ ತಟ್ಟಿದ್ರು. ಅದರ ಪರಿಣಾಮವಾಗಿ ಕೋರ್ಟ್ ಬದಲಿ ಜಾಗದಲ್ಲಿ ಕಸವನ್ನು ಸಂಗ್ರಹಿಸಲು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ಆದರೆ ಕಾಮಗಾರಿ ಆರಂಭಿಸುವ ವೇಳೆ ಅರಣ್ಯ ಇಲಾಖೆ ಮಧ್ಯಪ್ರವೇಶ ಮಾಡಿ ಸ್ಥಗಿತ ಮಾಡಿತ್ತು. ಇದರ ಪರಿಣಾಮ ಕಸ ಹಾಕಲು ಬದಲಿ ಜಾಗದ ವ್ಯವಸ್ಥೆ ಆಗದೆ ನಗರಸಭೆ ಪರದಾಡ್ತಾ ಇದೆ. ಆಕ್ಚುಲಿ ಈ ಜಾಗ ಏನಿದೆ, ನಾವು ಕೋರ್ಟಿಗೆ ಕೇಸ್ ಹೋಗಿದೆ 2013ನೇ ಇಸ್ವಿಯಿಂದ. ನಾವು ನಿರಂತರವಾಗಿ ಇಲ್ಲಿ SRVK ಅಂತ ಒಂದು ಸಂಘ ಕಟ್ಟಿಕೊಂಡು, ಆ್ಯಕ್ಚುಲಿ ನಾನು ಒನ್ ಆಫ್ ದಿ ಪಾರ್ಟ್ ಅದರ ಮೆಂಬರ್ ಆಗಿದ್ದೆ. ಸೊ ಆಗ ನಾವು ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಕೋರ್ಟ್ ಕೇಸ್ ಹೋಗಿ ಕೊನೆಗೆ ನಮಗೆ ಒಂದು ಕೋರ್ಟ್ ಒಂದು ಈ ಕಸದಿಂದ ಮುಕ್ತಿ ನಾವು ಇಲ್ಲಿ ಮೊಣ್ಣಂಗೇರಿಯಲ್ಲಿ ಸುಮಾರು 10 ಎಕರೆ ಜಾಗವನ್ನು ಹುಡುಕಿ ಕೊಟ್ಟಾಗ ಇನಿಷಿಯಲ್ ಮೊದಲ ಹಂತದಲ್ಲಿ ಜಿಲ್ಲಾಡಳಿತವು ಅದಕ್ಕೆ ಕೋಆಪರೇಟಿವ್ ಆಗಿ ತುಂಬ ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡ್ತು. ಇನ್ನು ಸದ್ಯಕ್ಕೆ ಬೆಳೀತಾ ಇರುವಂತಹ ಕಸದ ಗುಡ್ಡ ಕರಗಿಸಲು ನಗರಸಭೆ ಟೆಂಡರ್ ಕರೆದಿದ್ದು 2 ಬೃಹತ್ ಯಂತ್ರಗಳು ಆಗಮಿಸಿ ಕಳೆದೆರಡು ದಿನಗಳಿಂದ ಕೆಲಸ ಆರಂಭಿಸಿವೆ. ಹಸಿ ಕಸ, ಒಣ ಕಸ, ಗೊಬ್ಬರ, ಪ್ಲಾಸ್ಟಿಕ್ ಬೇರ್ಪಡಿಸಲಾಗ್ತಾ ಇದೆ. ಎಲ್ಲ ಕಸ ಬೇರ್ಪಡಿಸಲು ಸುಮಾರು 3 ತಿಂಗಳು ಬೇಕಾಗಬಹುದು ಎನ್ನಲಾಗ್ತಾ ಇದೆ. ಸುಮಾರು 2006ರಿಂದ ಇಲ್ಲಿ ಕಸವನ್ನು ಡಂಪ್ ಮಾಡ್ತಾ ಇದ್ವಿ. ಮೊದಲು ನಾವು ಇಲ್ಲಿ 7 ಎಕರೆ ಕೊಟ್ಟಿರೋ ಮಡಿಕೇರಿ ಪುರಸಭೆ ಇದ್ದ ಸಮಯದಲ್ಲಿ. ಆಗ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು ಇಲ್ಲಿ. ಹಾಗಾಗಿ ಅದ್ರ ಅನುಗುಣವಾಗಿ ಇಲ್ಲಿ ತಂದು ಕಸಗಳನ್ನ ಹಾಕಿ ಸೆಗ್ರಿಗೇಷನ್ ಮಾಡ್ತಾಯಿದ್ರು ಚಿಕ್ಕದಾಗಿ. ಈಗ ಬರ್ತಾ ಬರ್ತಾ ಟೂರಿಸಮ್ ಡೆವಲಪ್ ಆದಾಗೇ ಮಡಿಕೇರಿ ನಗರ ಬೆಳೀತಾ ಹೋಯಿತು. ಹಾಗಾಗಿ ಕಸ ಮತ್ತು ಹಸಿ ಕಸ ಮತ್ತು ಒಣ ಕಸ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಮಾಡಿದ್ದೇನೆ, ದೊಡ್ಡ ಮಿಷಿನ್ಗಳೆಲ್ಲ ಬಂದಿದೆ. ಕಸನ ಬೇರ್ಪಡಿಸ್ತಾ ಇದ್ದೇನೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಇದೊಂದು 2ರಿಂದ 3-4 ತಿಂಗಳು ಬೇಕಾಗ್ಬೋದು ಈಗೇನು ಹಳೆ ಕಸನ ತೆಗೆದು ಹೋಗೋಕ್ಕೆ. ಕಸದ ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿ ದೊರಕಿಸಿಕೊಡಿ ಅಂತ ಜನರು ಆಗ್ರಹಿಸಿದ್ದಾರೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಎಲ್ಲ ನಗರಗಳಿಗೂ ಕೂಡ ಕಸ ಸಂಗ್ರಹ ಅತಿ ದೊಡ್ಡ ಸಮಸ್ಯೆಯಾಗಿ ಎದುರಾಗ್ತಾ ಇದೆ. ಆ ನಗರಸಭೆ ಅಧಿಕಾರಿಗಳಿಗೂ ಕೂಡ ಈ ಕಸ ಸಂಗ್ರಹ ಮಾಡುವಂತಹ ಸಮಸ್ಯೆ ಎದುರಾಗಿದೆ. ಕಸ ಸಂಗ್ರಹಕ್ಕೆ ಸ್ಥಳ ಸಿಗದೆ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಎಲ್ಲಿ ನೋಡಿದರೂ ಕಸದ ರಾಶಿ, ಕಸವನ್ನ ಬೇರ್ಪಡಿಸುತ್ತಿರುವ ಯಂತ್ರಗಳು, ಬೆಟ್ಟದಂತೆ ಕಾಣುವ ಕಸದ ಗುಡ್ಡ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದೇ ಮಂಜಿನ ನಗರಿ ಎಂದು ಕರೆಸಿಕೊಳ್ಳುವಂತಹ ಮಡಿಕೇರಿ. ಕರಗುತ್ತಿದೆ ಮಡಿಕೇರಿಯ ಕಸದ ಗುಡ್ಡ. ಬದಲಿ ಜಾಗಕ್ಕಾಗಿ ನಗರಸಭೆ ಪರದಾಟ. ಮಡಿಕೇರಿಯ ಕಸವನ್ನು ಎತ್ತರದ ಬೆಟ್ಟ ಪ್ರದೇಶದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ 2006ರಿಂದ ಹಾಕಲಾಗ್ತಾ ಇದೆ. ಮೊದಲು ಅಲ್ಪ ಸ್ವಲ್ಪ ಕಸವನ್ನ ಸಂಗ್ರಹಿಸಲಾಗ್ತಾ ಇತ್ತು. ಆದರೆ ಮಡಿಕೇರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ದಿನನಿತ್ಯ ಸಂಗ್ರಹವಾಗುವ ಕಸ ಹೆಚ್ಚಳವಾಗಿ ಈ ರೀತಿ ಬೆಟ್ಟದಂತೆ ಬೆಳೀತಾ ಇದೆ. ಕಸದಿಂದ ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದಂತಹ ಸುತ್ತಮುತ್ತಲಿನ ನಿವಾಸಿಗಳು ಕೋರ್ಟ್ ಕದ ತಟ್ಟಿದ್ರು. ಅದರ ಪರಿಣಾಮವಾಗಿ ಕೋರ್ಟ್ ಬದಲಿ ಜಾಗದಲ್ಲಿ ಕಸವನ್ನು ಸಂಗ್ರಹಿಸಲು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ಆದರೆ ಕಾಮಗಾರಿ ಆರಂಭಿಸುವ ವೇಳೆ ಅರಣ್ಯ ಇಲಾಖೆ ಮಧ್ಯಪ್ರವೇಶ ಮಾಡಿ ಸ್ಥಗಿತ ಮಾಡಿತ್ತು. ಇದರ ಪರಿಣಾಮ
ಕಸ ಹಾಕಲು ಬದಲಿ ಜಾಗದ ವ್ಯವಸ್ಥೆ ಆಗದೆ ನಗರಸಭೆ ಪರದಾಡ್ತಾ ಇದೆ. ಆ್ಯಕ್ಚುಲಿ ಈ ಜಾಗ ಏನಿದೆ ನಾವು ಕೋರ್ಟಿಗೆ ಕೇಸ್ ಹೋಗಿದೆ 2013ನೇ ಇಸ್ವಿಯಿಂದ ನಾವು ನಿರಂತರವಾಗಿ ಇಲ್ಲಿ SRVK ಅಂತ ಒಂದು ಸಂಘ ಕಟ್ಟಿಕೊಂಡು ಆ್ಯಕ್ಚುಲಿ ನಾನು ಒನ್ ಆಫ್ ದಿ ಪಾರ್ಟ್ ಅದರ ಮೆಂಬರ್ ಆಗಿದ್ದೆ. ಸೊ ಆಗ ನಾವು ಸ್ಟಾರ್ಟ್ ಮಾಡಿದಂಥ ಅಂದರೆ ಕೋರ್ಟ್ ಕೇಸ್ ಹೋಗಿ ಕೊನೆಗೆ ನಮಗೆ ಒಂದು ಕೋರ್ಟ್ ಒಂದು ಇದು ಕಸದಿಂದ ಮುಕ್ತಿ ನಾವು ಇಲ್ಲಿ ಮೊಣ್ಣಂಗೇರಿಯಲ್ಲಿ ಸುಮಾರು 10 ಎಕರೆ ಜಾಗವನ್ನು ಹುಡುಕಿ ಕೊಟ್ಟಾಗ ಆ ಇನಿಷಿಯಲ್ ಮೊದಲ ಹಂತದಲ್ಲಿ ಜಿಲ್ಲಾಡಳಿತವು ಅದಕ್ಕೆ ಕೋಆಪರೇಟಿವ್ ಆಗಿ ತುಂಬ ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡ್ತು. ಇನ್ನು ಸದ್ಯಕ್ಕೆ ಬೆಳೀತಾ ಇರುವಂತಹ ಕಸದ ಗುಡ್ಡ ಕರಗಿಸಲು ನಗರಸಭೆ ಟೆಂಡರ್ ಕರೆದಿದ್ದು 2 ಬೃಹತ್ ಯಂತ್ರಗಳು ಆಗಮಿಸಿ ಕಳೆದೆರಡು ದಿನಗಳಿಂದ ಕೆಲಸ ಆರಂಭಿಸಿವೆ. ಹಸಿ ಕಸ, ಒಣ ಕಸ, ಗೊಬ್ಬರ, ಪ್ಲಾಸ್ಟಿಕ್ ಬೇರ್ಪಡಿಸಲಾಗ್ತಾ ಇದೆ. ಎಲ್ಲ ಕಸ ಬೇರ್ಪಡಿಸಲು ಸುಮಾರು 3 ತಿಂಗಳು ಬೇಕಾಗಬಹುದು ಎನ್ನಲಾಗ್ತಾ ಇದೆ. ಸುಮಾರು 2006ರಿಂದ ಇಲ್ಲಿ ಕಸಗನ್ನು ಡಂಪ್ ಮಾಡ್ತಾ ಇದ್ವಿ. ಮೊದಲು ನಾವು ಇಲ್ಲಿ 7 ಎಕರೆ ಕೊಟ್ಟಿರೋ ಮಡಿಕೇರಿ ಪುರಸಭೆ ಇದ್ದ ಸಮಯದಲ್ಲಿ ಆಗ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು ಇಲ್ಲಿ. ಹಾಗಾಗಿ ಅದ್ರ ಅನುಗುಣವಾಗಿ ಇಲ್ಲಿ ತಂದು ಕಸಗಳನ್ನ ಹಾಕಿ ಸೆಗ್ರಿಗೇಷನು ಮಾಡ್ತಾಯಿದ್ರು ಚಿಕ್ಕದಾಗಿ. ಈಗ ಬರ್ತಾ ಟೂರಿಸಮ್ ಡೆವಲಪ್ ಆದಾಗೇ ಮಡಿಕೇರಿ ನಗರ ಬೆಳೀತಾ ಹೋಯಿತು. ಹಾಗಾಗಿ ಕಸ ಮತ್ತು ಹಸಿ ಕಸ ಮತ್ತು ಒಣ ಕಸ ಜಾಸ್ತಿ ಬರ್ತಾ ಇದೆ ಇಲ್ಲಿ. ಮಾಡಿದ್ದೇನೆ, ದೊಡ್ಡ ಮಿಷಿನ್ಗಳೆಲ್ಲ ಬಂದಿದೆ, ಕಸನ ಬೇರ್ಪಡಿಸ್ತಾ ಇದ್ದೇನೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತಾಯಿದ್ದೇನೆ. ಆಲ್ಮೋಸ್ಟ್ ಇದೊಂದು 2-4 ತಿಂಗಳು ಬೇಕಾಗ್ಬೋದು ಈಗೇನು ಹಳೆ ಕಸನ ತೆಗೆದು ಹೋಗೋಕ್ಕೆ. ಕಸದ ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿ ದೊರಕಿಸಿಕೊಡಿ ಅಂತ ಜನರು ಆಗ್ರಹಿಸಿದ್ದಾರೆ. ಎಲ್ಲ ನಗರಗಳಿಗೂ ಕೂಡ ಕಸ ಸಂಗ್ರಹ ಅತಿ ದೊಡ್ಡ ಸಮಸ್ಯೆಯಾಗಿ ಎದುರಾಗ್ತಾ ಇದೆ. ಆ ನಗರಸಭೆ ಅಧಿಕಾರಿಗಳಿಗೂ ಕೂಡ ಈ ಕಸ ಸಂಗ್ರಹ ಮಾಡುವಂತ ಸಮಸ್ಯೆ ಎದುರಾಗಿದೆ. ಕಸ ಸಂಗ್ರಹಕ್ಕೆ ಸ್ಥಳ ಸಿಗದೆ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಎಲ್ಲಿ ನೋಡಿದರೂ ಕಸದ ರಾಶಿ, ಕಸವನ್ನ ಬೇರ್ಪಡಿಸುತ್ತಿರುವ ಯಂತ್ರಗಳು, ಬೆಟ್ಟದಂತೆ ಕಾಣುವ ಕಸದ ಗುಡ್ಡ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದೇ ಮಂಜಿನ ನಗರಿ ಎಂದು ಕರೆಸಿಕೊಳ್ಳುವಂತಹ ಮಡಿಕೇರಿ. ಕರಗುತ್ತಿದೆ ಮಡಿಕೇರಿಯ ಕಸದ ಗುಡ್ಡ. ಬದಲಿ ಜಾಗಕ್ಕಾಗಿ ನಗರಸಭೆ ಪರದಾಟ. ಮಡಿಕೇರಿಯ ಕಸವನ್ನು ಎತ್ತರದ ಬೆಟ್ಟ ಪ್ರದೇಶದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ 2006ರಿಂದ ಹಾಕಲಾಗ್ತಾ ಇದೆ. ಮೊದಲು ಅಲ್ಪ ಸ್ವಲ್ಪ ಕಸವನ್ನ ಸಂಗ್ರಹಿಸಲಾಗ್ತಾ ಇತ್ತು. ಆದರೆ ಮಡಿಕೇರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ದಿನನಿತ್ಯ ಸಂಗ್ರಹವಾಗುವ ಕಸ ಹೆಚ್ಚಳವಾಗಿ ಈ ರೀತಿ ಬೆಟ್ಟದಂತೆ ಬೆಳೀತಾ ಇದೆ. ಕಸದಿಂದ ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದಂತಹ ಸುತ್ತಮುತ್ತಲಿನ ನಿವಾಸಿಗಳು ಕೋರ್ಟ್ ಕದ ತಟ್ಟಿದ್ರು. ಅದರ ಪರಿಣಾಮವಾಗಿ ಕೋರ್ಟ್ ಬದಲಿ ಜಾಗದಲ್ಲಿ ಕಸವನ್ನು ಸಂಗ್ರಹಿಸಲು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ಆದರೆ ಕಾಮಗಾರಿ ಆರಂಭಿಸುವ ವೇಳೆ ಅರಣ್ಯ ಇಲಾಖೆ ಮಧ್ಯಪ್ರವೇಶ ಮಾಡಿ ಸ್ಥಗಿತ ಮಾಡಿತ್ತು. ಇದರ ಪರಿಣಾಮ ಕಸ ಹಾಕಲು ಬದಲಿ ಜಾಗದ ವ್ಯವಸ್ಥೆ ಆಗದೆ ನಗರಸಭೆ ಪರದಾಡ್ತಾ ಇದೆ. ಆ್ಯಕ್ಚುಲಿ ಈ ಜಾಗ ಏನಿದೆ ನಾವು ಕೋರ್ಟಿಗೆ ಕೇಸ್ ಹೋಗಿದೆ 2013ನೇ ಇಸ್ವಿಯಿಂದ ನಾವು ನಿರಂತರವಾಗಿ ಇಲ್ಲಿ SRVK ಅಂತ ಒಂದು ಸಂಘ ಕಟ್ಟಿಕೊಂಡು ಆ್ಯಕ್ಚುಲಿ ನಾನು ಒನ್ ಆಫ್ ದಿ ಪಾರ್ಟ್ ಅದರ ಮೆಂಬರ್ ಆಗಿದ್ದೆ. ಸೊ ಆಗ ನಾವು ಸ್ಟಾರ್ಟ್ ಮಾಡಿದಂಥ ಅಂದರೆ ಕೋರ್ಟ್ ಕೇಸ್ ಹೋಗಿ ಕೊನೆಗೆ ನಮಗೆ ಒಂದು ಕೋರ್ಟ್ ಒಂದು ಇದು ಕಸದಿಂದ ಮುಕ್ತಿ ನಾವು ಇಲ್ಲಿ ಮೊಣ್ಣಂಗೇರಿಯಲ್ಲಿ ಸುಮಾರು 10 ಎಕರೆ ಜಾಗವನ್ನು ಹುಡುಕಿ ಕೊಟ್ಟಾಗ ಆ ಇನಿಷಿಯಲ್ ಮೊದಲ ಹಂತದಲ್ಲಿ ಜಿಲ್ಲಾಡಳಿತವು ಅದಕ್ಕೆ ಕೋಆಪರೇಟಿವ್ ಆಗಿ ತುಂಬ ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡ್ತು. ಇನ್ನು ಸದ್ಯಕ್ಕೆ ಬೆಳೀತಾ ಇರುವಂತಹ ಕಸದ ಗುಡ್ಡ ಕರಗಿಸಲು ನಗರಸಭೆ ಟೆಂಡರ್ ಕರೆದಿದ್ದು 2 ಬೃಹತ್ ಯಂತ್ರಗಳು ಆಗಮಿಸಿ ಕಳೆದೆರಡು ದಿನಗಳಿಂದ ಕೆಲಸ ಆರಂಭಿಸಿವೆ. ಹಸಿ ಕಸ, ಒಣ ಕಸ, ಗೊಬ್ಬರ, ಪ್ಲಾಸ್ಟಿಕ್ ಬೇರ್ಪಡಿಸಲಾಗ್ತಾ ಇದೆ. ಎಲ್ಲ ಕಸ ಬೇರ್ಪಡಿಸಲು ಸುಮಾರು 3 ತಿಂಗಳು ಬೇಕಾಗಬಹುದು ಎನ್ನಲಾಗ್ತಾ ಇದೆ. ಸುಮಾರು 2006ರಿಂದ ಇಲ್ಲಿ ಕಸಗನ್ನು ಡಂಪ್ ಮಾಡ್ತಾ ಇದ್ವಿ. ಮೊದಲು ನಾವು ಇಲ್ಲಿ 7 ಎಕರೆ ಕೊಟ್ಟಿರೋ ಮಡಿಕೇರಿ ಪುರಸಭೆ ಇದ್ದ ಸಮಯದಲ್ಲಿ ಆಗ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು ಇಲ್ಲಿ. ಹಾಗಾಗಿ ಅದ್ರ ಅನುಗುಣವಾಗಿ ಇಲ್ಲಿ ತಂದು ಕಸಗಳನ್ನ ಹಾಕಿ ಸೆಗ್ರಿಗೇಷನು ಮಾಡ್ತಾಯಿದ್ರು ಚಿಕ್ಕದಾಗಿ. ಈಗ ಬರ್ತಾ ಟೂರಿಸಮ್ ಡೆವಲಪ್ ಆದಾಗೇ ಮಡಿಕೇರಿ ನಗರ ಬೆಳೀತಾ ಹೋಯಿತು. ಹಾಗಾಗಿ ಕಸ ಮತ್ತು ಹಸಿ ಕಸ ಮತ್ತು ಒಣ ಕಸ ಜಾಸ್ತಿ ಬರ್ತಾ ಇದೆ ಇಲ್ಲಿ. ಮಾಡಿದ್ದೇನೆ, ದೊಡ್ಡ ಮಿಷಿನ್ಗಳೆಲ್ಲ ಬಂದಿದೆ, ಕಸನ ಬೇರ್ಪಡಿಸ್ತಾ ಇದ್ದೇನೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತಾಯಿದ್ದೇನೆ. ಆಲ್ಮೋಸ್ಟ್ ಇದೊಂದು 2-4 ತಿಂಗಳು ಬೇಕಾಗ್ಬೋದು ಈಗೇನು ಹಳೆ ಕಸನ ತೆಗೆದು ಹೋಗೋಕ್ಕೆ. ಕಸದ ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿ ದೊರಕಿಸಿಕೊಡಿ ಅಂತ ಜನರು ಆಗ್ರಹಿಸಿದ್ದಾರೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.